ನಮ್ದೊಂದು ಸಿಂಗಲ್ ರೂಫಲ್ಲಿ ನಿಮ್ಗೆ ಎಲ್ಲವುದು ಸಿಗುತ್ತೆ ಮೇಡಮ್. ಲೈಕ್ ದಟ್ ಸ್ಟಾರ್ಟ್ ಫ್ರಮ್ ನೀವು ಒಂದ್ಸಲ ನಮ್ಗೆ ಅಪ್ರೋಚ್ ಆದರೆ ಅಪ್ ಟು ಹೋಮ್ ಹ್ಯಾಂಡ್ ಓವರ್ವರೆಗೂ ಎಲ್ಲ ವರ್ಕು ನಾವೇ ಮಾಡಿಕೊಡ್ತೀವಿ. ಆ ಥರ ಟೀಮ್ ಇದೆ ನಮ್ಮದು, ಬಿಲ್ಟಪ್ ಟೀಮ್ ಇದೆ. ಅಂದರೆ ಇವಾಗ ನಾರ್ಮಲ್ ಆಗಿ ನೋಡಿದ್ರೆ ಮೇಡಮ್, ಕಸ್ಟಮರ್ ತುಂಬ ಇವಾಗ ವಿಡಿಯೋಸ್ ನೋಡ್ತಾರೆ. ಲೈಕ್ ದಟ್ ಅವ್ರದ್ದೇ ಆದ ಇನ್ಸ್ಪಿರೇಷನ್ ತೊಗೊಂಡ್ಬರ್ತಾರೆ, ಅವ್ರದ್ದೇ ಆದ ರಿಕ್ವೈರ್ಮೆಂಟ್ ಇರುತ್ತೆ. ಆ ರಿಕ್ವೈರ್ಮೆಂಟ್ ಒಂದೊಂದು ಪ್ರಾಜೆಕ್ಟ್ಸು ಒಂದೊಂದು ಯುನಿಕ್ನೆಸ್ ತೋರಿಸ್ಬೇಕಾಗತ್ತೆ ನಾವು. ಅದರಿಂದ ಆ ರಿಕ್ವೈರ್ಮೆಂಟ್ಗೆ ತಕ್ಕನಾಗಿ ನಮ್ಮ ಟೀಮ್ ವರ್ಕ್ ಮಾಡಬೇಕಾಗತ್ತೆ. ಅಂದ್ರೆ ಸಾಕಷ್ಟು ಚಾಲೆಂಜಸ್ ಫೇಸ್ ಮಾಡ್ತೀರಾ. ಪ್ರತಿಯೊಂದು ಮನೇನು ಕಟ್ಬೇಕಾದ್ರೆ ಯುನಿಕ್ ಆಗಿ ಕಟ್ಬೇಕಾಗಿರುತ್ತೆ. ಅವ್ರದೇ ಆದಂತ ಆಲೋಚನೆನ ನೀವು ಕನಸು ರೂಪದಲ್ಲಿ ನನಸು ಮಾಡ್ಬೇಕಾಗುತ್ತೆ. ಅದರಿಂದ ಇಷ್ಟೊಂದು ಜನ ಎಲ್ಲ ವರ್ಕ್ ಮಾಡ್ತಾರೆ. ಎಸ್ ಮೇಡಮ್, ಹೌದು. ಒಂದು ಮೆಟೀರಿಯಲ್ ಅಂದ್ರೆ ನಾರ್ಮಲ್ ಆಗಿ ನಾವೇ ಬಿಲ್ಡಿಂಗ್ ಕಟ್ಬಿಟ್ರೆ ಸೇಮ್ ಸಿಮಿಲರ್ ಆಗಿದ್ರು ನಾವು ಅದನ್ನ ಹೇಗೆ ತೋರ್ಸಕ್ಕಾಗತ್ತೆ ಒಬ್ರು ಕಸ್ಟಮರ್ಗೆ ಸೇಮ್ ಲುಕ್ ಕಟ್ಟಿದೀರಾ ಅಂತ ಹೇಳ್ತಾರ. ಅಂದ್ರೆ ಇವಾಗಿನ ಕಸ್ಟಮರ್ದು ರಿಕ್ವೈರ್ಮೆಂಟ್ ಹಾಗೆ ಇರುತ್ತೆ. ಹೊಸ ಹೊಸ ಮೆಟೀರಿಯಲ್ ಅವರೇ ಹುಡುಕ್ತಾರೆ. ಅಂದ್ರೆ ಅವ್ರ ಇನ್ಸ್ಪಿರೇಷನ್ ನಾವು ಕಾರ್ಯರೂಪಕ್ಕೆ ತಗೊಂಡ್ಬರೋದು ಇಂಪಾರ್ಟೆನ್ಸ್ ಇರುತ್ತೆ. ಆ ಥರ ನಾವು ಎಲ್ಲದನ್ನು ಅವ್ರ ರಿಕ್ವೈರ್ಮೆಂಟ್ ಆಗಲಿ, ಅವ್ರದ್ದು ಲೈಕ್ ದಟ್ ಯಾವ ಥರ ಮನೆ ಬೇಕೋ ಎಲ್ಲ ರೀತಿನೂ ಕಟ್ಕೊಡ್ತೀವಿ ನಾವು. ನೋಡಿ ಮೇಡಮ್, ನಮ್ದು ಇಷ್ಟು ಮನೆಗಳನ್ನ ಹ್ಯಾಂಡ್ ಓವರ್ ಮಾಡಿದ್ವಿ. ಇದು ನಮ್ದು ಹ್ಯಾಪಿನೆಸ್ ಹೋಮ್ ಹ್ಯಾಪಿನೆಸ್ ಡೆಲಿವರ್ಡ್ ಇದೆ ಎಲ್ಲದನ್ನು. ಹ್ಯಾಪಿ ಕಸ್ಟಮರ್ ಇವರೆಲ್ಲ. ಎಸ್ ಮೇಡಮ್, ಹೌದು. ಅಂದ್ರೆ ಒಬ್ಬೊಬ್ರದ್ದು ಒಂದು ಯುನಿಕ್ನೆಸ್ ಇರುತ್ತೆ, ಒಂದೊಂದು ಪ್ರಾಜೆಕ್ಟ್ ಅಲ್ಲೂ ಒಂದು ಯುನಿಕ್ನೆಸ್ ಇರುತ್ತೆ. ಆ ಥರ ಪ್ರಾಜೆಕ್ಟ್ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀವಿ. ಅಂಡ್ ಇಂಟೀರಿಯರ್ಸ್ ಎಸ್ಪೆಷಲಿ ಡೆಫಿನೆಟ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಎಲ್ಲಾ ಪ್ರಾಜೆಕ್ಟ್ಸ್ ಅಲ್ಲೂ ಒಂದೊಂದು ಡಿಫ್ರೆಂಟ್ ಆಗಿರುತ್ತೆ. ಆ ಥರ ನಮ್ಮ ಪ್ರಾಜೆಕ್ಟ್ಸ್ಗಳಿರುತ್ತೆ ಮೇಡಮ್. ಓಕೆ, ಬೇಸಿಕ್ ಇಂದ ಹಿಡಿದು ಪ್ರೋ ಲೆವೆಲ್ ವರೆಗೂ ಎಲ್ಲ ವರ್ಕನ್ನು ಮಾಡ್ಕೊಡ್ತೀರಾ ನೀವು? ಸರ್, ಕನ್ಸ್ಟ್ರಕ್ಷನ್ ಅಂತ ಬಂದಾಗ ಮೆಟೀರಿಯಲ್ ಮುಖ್ಯ ಆಗುತ್ತೆ. ಇಲ್ಲಿ ಬಂದಾಗ ಏನೆಲ್ಲ ಮೆಟೀರಿಯಲ್ಸ್ನ ನೀವು ಕಸ್ಟಮರ್ಗೆ ಲೈವ್ ಆಗಿ ತೋರಿಸ್ತೀರಾ?